ಸಿಲಿಕಾನ್ ಸಿಟಿ ಬೆಂಗಳೂರು ದಿನೇ ದಿನೇ ಹುಬ್ಬೇರಿಸುವಂತೆ ಬೆಳೀತಾ ಇದೆ. ಅದರಲ್ಲೂ ಅಪರಾಧಗಳ ಸಂಖ್ಯೆಯು ಹೆಚ್ಚಿದ್ದು ರಾತ್ರಿ ವೇಳೆ ಹೊರಗಡೆ ಓಡಾಡುವುದೇ ಕಷ್ಟಕರವಾಗಿದೆ. ಇಂತಹ ಸನ್ನಿವೇಶದಲ್ಲಿ ಜನರ ಸುರಕ್ಷತೆಗಾಗಿ ಬೆಂಗಳೂರು ಪೊಲೀಸರು ಸಜ್ಜಾಗಿದ್ದಾರೆ. ತಂತ್ರಜ್ಞಾನವನ್ನು ಒಳಗೊಂಡಂತೆ ವ್ಯವಸ್ಥಿತ ರೀತಿಯಲ್ಲಿ ನೈಟ್ ಬೀಟ್ ಮಾಡ್ತಾ ಇದ್ದಾರೆ. ಆ ಮೂಲಕ ನಗರದಲ್ಲಿ ನಡೆಯುತ್ತಿರುವ ಅಪರಾಧ ಚಟುವಟಿಕೆಗಳನ್ನು ಯಶಸ್ವಿಯಾಗಿ ಹತ್ತಿಕ್ಕುತ್ತಿದ್ದಾರೆ. ಇದರಿಂದ ಬೆಂಗಳೂರಿನ ಜನರು ನಿಶ್ಚಿಂತೆಯಿಂದ ನಿದ್ರಿಸುವಂತಾಗಿದೆ. ಹಾಗಾದ್ರೆ ಹೇಗಿರುತ್ತೆ ಬೆಂಗಳೂರು ನಗರದ ಪೊಲೀಸರ ನೈಟ್ ಬೀಟ್? ಈ ಸ್ಟೋರಿ ನೋಡಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚಂದನ್ ಕುಮಾರ್ ಎನ್, ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್, ವಿಜಯನಗರ ಸಬ್ ಡಿವಿಷನ್, ವೆಸ್ಟ್ ಡಿವಿಷನ್, ಬ್ಯಾಂಗ್ಳೂರ್ ಸಿಟಿ ಪೊಲೀಸ್. ನನ್ನ ಹೆಸರು ಬಿ ಮಾರುತಿ, ಪೊಲೀಸ್ ಇನ್ಸ್ಪೆಕ್ಟರ್, ಉಪ್ಪರಪೇಟೆ ಪೊಲೀಸ್ ಠಾಣೆ. ರೋಲ್ ಕಾಲ್ ಅಟೆನ್ಷನ್, PC 21123. ನೈಟ್ ಟೈಮ್ ನಡೆಯುವಂಥ ಕ್ರೈಮನ್ನು ಕಂಟ್ರೋಲ್ ಮಾಡಲಿಕ್ಕೆ ನೈಟ್ ರೌಂಡ್ಸ್ ಮಾಡ್ತೇವೆ. ಮತ್ತು ಈ ನೈಟ್ ರೌಂಡ್ಸ್ನ ನಮ್ಮ ಪೊಲೀಸ್ ಭಾಷೆಯಲ್ಲಿ ನೈಟ್ ಬೀಟ್ಸ್ ಅಂತ ಕರಿತೇವೆ. ಸರ್ ಎಲ್ಲ ಪ್ರೆಸೆಂಟ್ ಇದ್ದಾರೆ ಸರ್. 5 ಬೀಟು 2 ಹೊಯ್ಸಳ. ನಮ್ಮ ಉಪ್ಪರಪೇಟೆ ಪೊಲೀಸ್ ಠಾಣಾ ಸರಹದ್ದನ್ನು ಒಟ್ಟು 5 ಬೀಟ್ಗಳಾಗಿ ವಿಂಗಡಿಸಿದ್ದೀವಿ. ಪ್ರತಿ ಬೀಟಿನಲ್ಲೂ ಬಡ್ಡಿ ಪೇರ್ ಥರ ಇಬ್ಬಿಬ್ಬರು ಪೊಲೀಸ್ನವರು ಕರ್ತವ್ಯ ನಿರ್ವಹಿಸ್ತಾರೆ. ಆ ಸ್ಥಳದಲ್ಲಿ ಅವ್ರದ್ದೇನು ಜ್ಯೂರಿಸ್ಟಿಕ್ಷನ್ ಇರುತ್ತೆ, ಆ ಸ್ಥಳದಲ್ಲಿ ನಡೆಯುವಂಥ ಎಲ್ಲ ಇಂಪಾರ್ಟೆಂಟ್ ಬಿಸ್ನೆಸ್ ಏರಿಯಾಸ್ ಮತ್ತು ವಿಮೆನ್ ಸೆನ್ಸಿಟಿವ್ ಏರಿಯಾಸ್ ಲೈಕ್ ಅವರ PG ಅಥವಾ ಹಾಸ್ಟೆಲ್ಸ್ ಇರುವಂಥ ಸ್ಥಳಗಳು, ಅಥವಾ ರಿಲಿಜಿಯಸ್ ಪ್ಲೇಸಸ್, ಅದರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಲೈಕ್ ಬ್ಯಾಂಕ್ಸ್ ಮತ್ತು ಇತರೆ ಸ್ಥಳಗಳಲ್ಲಿ ನೈಟ್ ರೌಂಡ್ಸ್ ಮಾಡ್ತಾರೆ. ಭಾಳ ಮುಖ್ಯವಾಗಿ ನಾವು ಏನು ನಮ್ಮ ಉಪ್ಪರಪೇಟೆ ಠಾಣಾ ಸರಹದ್ದಿನಲ್ಲಿ ಮೆಜೆಸ್ಟಿಕ್ ಏರಿಯಾ, BMTC, KSRTC ಬರುತ್ತೆ, ಮತ್ತು ಮೈಸೂರು ಬ್ಯಾಂಕ್ ಬರುತ್ತೆ, ಆಮೇಲೆ ಫ್ರೀಡಮ್ ಪಾರ್ಕ್ ಏರಿಯಾ ಇದೆ. ನಾವೇನು ನೈಟ್ ಬೀಟ್ ಸಿಸ್ಟಮ್ ಯೂಸ್ ಮಾಡಿ ಈ ಗಸ್ತನ್ನು ಮಾಡ್ತೇವೆ, ಅದನ್ನು ಇನ್ನೂ ಎಫಿಷಿಯೆಂಟ್ ಮಾಡಲಿಕ್ಕೋಸ್ಕರ ಟೆಕ್ನಾಲಜಿಯನ್ನು ಬಳಸ್ಕೊಂಡಿದ್ದಾರೆ. ಕರ್ನಾಟಕ ಸ್ಟೇಟ್ ಪೊಲೀಸ್ ಅವರು ಈ ಸುಬಾವು ಅನ್ನೋ ಆ್ಯಪನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೂಪರ್ವಿಷನ್ ಇರ್ಬೋದು, ಪರ್ಫಾರ್ಮೆನ್ಸ್ ಚೆಕ್ ಇರ್ಬೋದು, ಪ್ಲಾನಿಂಗ್ ಮಾಡ್ಕೊಳ್ಳೋದಿರ್ಬೋದು, ನಾವು ನೈಟ್ ಬೀಟನ್ನು, ಮತ್ತೆ ರಿಪೋರ್ಟಿಂಗ್ ಇರ್ಬೋದು, ಮತ್ತು ಅದನ್ನು ಆಡಿಟಿಂಗ್ ಮಾಡೋದಿರ್ಬೋದು, ಇವೆಲ್ಲವನ್ನು ಬೆಟರ್ ಮಾಡಲಿಕ್ಕೆ ಈ ಸುಬಾವು ಆ್ಯಪ್ ತುಂಬ ಸಹಕಾರಿಯಾಗಿದೆ. ನಮ್ಮ ಬೀಟ್ ವ್ಯವಸ್ಥೆಯನ್ನು ಸಾರ್ವಜನಿಕರಿಗೆ ಪೊಲೀಸ ಇರುವಿಕೆಯ ಉದ್ದೇಶದಿಂದ ಹಾಗೂ ಅಪರಾಧವನ್ನು ತಡೆಗಟ್ಟ ಉದ್ದೇಶದಿಂದ ನಾವು ಬೀಟ್ ವ್ಯವಸ್ಥೆಯನ್ನು ಭಾಳ ಚುರುಕುಗೊಳಿಸಿರ್ತೇವೆ. ಈ ಬೀಟ್ನಲ್ಲಿ ಪೊಲೀಸು ಸಮವಸ್ತ್ರದಲ್ಲಿ ಕಾರ್ಯನಿರ್ವಹಿಸೋದ್ರಿಂದ ಸಾರ್ವಜನಿಕರಿಗೆ ನಮ್ಮ ಇರುವಿಕೆ ಬಗ್ಗೆ ಗೊತ್ತಾಗುತ್ತೆ. ಯಾವುದೇ ರೀತಿಯ ಅಪರಾಧ ಚಟುವಟಿಕೆಗಳು ತಡೆಗಟ್ಟುವಲ್ಲಿ ಭಾಳ ನಮ್ಮ ಪೊಲೀಸರ ಪಾತ್ರ ಭಾಳ ಮುಖ್ಯವಾಗಿರುತ್ತದೆ. ಯಾವುದೇ ಸಂದರ್ಭದಲ್ಲೂ ಸಹ ಸಾರ್ವಜನಿಕರು ನಮಗೆ 112ನಲ್ಲೂ ನಮ್ಮನ್ನು ಸಂಪರ್ಕಿಸಬಹುದು, ಅಥವಾ ವೈಯಕ್ತಿಕವಾಗಿ ಅವ್ರಿಗೇನಾದ್ರು ತೊಂದರೆ ಇತ್ತು ಅಂದರೆ ತಕ್ಷಣ ಠಾಣೆಗೂ ಬರ್ಬೋದು. ಮತ್ತು ಬೀಟಲ್ಲಿ ಇರ್ತಕ್ಕಂಥ, ಬೀಟ್ನಲ್ಲಿ ಓಡಾಡ್ತಕ್ಕಂಥ ನಮ್ಮ ಪೊಲೀಸ್ನರಿಗೂ ಸಹ ಏನೇ ಇದ್ದರೂ ಅವ್ರ ಮಾಹಿತಿಯನ್ನು ನೀಡ್ಬೋದು. ಒಬ್ಬ ನಮ್ಮ ಪೊಲೀಸ್ ಸಿಬ್ಬಂದಿ ನೈಟ್ ಬೀಟ್ ಮಾಡೋನು ಆ ಸ್ಥಳಕ್ಕೆ ಹೋದ ತಕ್ಷಣ GPS ಲೊಕೇಶನ್ನ ಕನೆಕ್ಟ್ ಆಗಿ ಅದು ಈ ಸ್ಥಳಕ್ಕೆ ರೀಚ್ ಆಗಿದ್ದ, ಈ ನೈಟ್ ಈ ಬೀಟನ್ನು ಮಾಡಿದ್ದಾರೆ ಅನ್ನೋದನ್ನು ಸೂಪರ್ವೈಸರಿ ಆಫೀಸರ್ಸ್ಗೆ ತಿಳಿಸುತ್ತೆ. ಪರ್ಫಾರ್ಮೆನ್ಸ್ ಚೆಕ್ ಮಾಡೋದಕ್ಕೂ ಲೈವ್ ಪರ್ಫಾರ್ಮೆನ್ಸ್ ತೋರಿಸ್ತಾ ಇರುತ್ತೆ. ಯಾವ ಸ್ಥಳದಿಂದ ಬೇಕಾದರೂ ಇನ್ಸ್ಪೆಕ್ಟರ್ ಆಗಲಿ, ACP ಆಗಲಿ, ಯಾವ ರೀತಿ ನೈಟ್ ಬೀಟ್ ನಡೀತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ತುಂಬ ಸಹಕಾರಿಯಾಗ್ತದೆ. ಅದಲ್ಲದೆ ರೌಡಿ ಶೀಟರ್ಸ್, MOBಗಳು, ರೌಡೀಸ್ ಯಾರಿದ್ದಾರೆ, MOBs ಯಾರಿದ್ದಾರೆ ಅಂತ ಚೆಕ್ ಮಾಡಿದರೆ ಅದನ್ನು ಲಾಗ್ ಆಗಿದ್ದಾಗ ಈ ಸ್ಥಳದಲ್ಲಿ ರೌಡೀಸ್ ಮನೆ ಇದೆ, MOB ಮನೆ ಇದೆ ಅಂತ ಗೊತ್ತಾಗ್ತದೆ. ಅವನು ಆ ಸ್ಥಳಕ್ಕೆ ಹೋಗಿ ಆ MOBಯನ್ನು ಚೆಕ್ ಮಾಡಿ ಅವನೊಂದು ಫೋಟೋ ತೆಗೆದುಕೊಂಡು ಅಲ್ಲಿ ಡಾಕ್ಯುಮೆಂಟ್ ಮಾಡ್ತಾನೆ. ಅದಲ್ಲದೆ ನಾವು ಯಾವುದಾದ್ರು ಒಂದು ಸ್ಥಳಕ್ಕೆ ವಿಸಿಟ್ ಮಾಡಿದಾಗ ಬೀಟ್ ಪಾಯಿಂಟಿಗೆ ನಿಯರ್ ಬೈ ಇರುವಂಥ ಪಬ್ಲಿಕ್ಕಿಗೆ ಮೆಸೇಜ್ ಹೋಗ್ತದೆ. ಯಾರು ಅದರಲ್ಲಿ ಲಾಗಿನ್ ಆಗಿರ್ತಾರೋ ಆ ಪಬ್ಲಿಕ್ಕಿಗೆ ನೋಡಿ ನಿಮ್ಮ ಬೀಟ್ ಪೊಲೀಸು ನೈಟ್ ಬಂದು ಚೆಕ್ ಮಾಡಿದರು ಅಂತ ಹೇಳಿ ಒಂದು ಮೆಸೇಜ್ ಹೋಗ್ತದೆ. ನಮ್ಮ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಹಾಗೂ ನಮ್ಮ DCP ಸಾಹೇಬರ ಮಾರ್ಗದರ್ಶನದಲ್ಲಿ ಈ ಎಲ್ಲ ಚಟುವಟಿಕೆಗಳು, ಈ ಎಲ್ಲ ನಮ್ಮ ಪೊಲೀಸ್ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೀವಿ. ವಿತ್ ಆಲ್ ದಿಸ್ ಪರ್ಫಾರ್ಮೆನ್ಸ್ ಚೆಕಿಂಗ್ ಆಗಲಿ, ಆಡಿಟಿಂಗ್ ಆಗಲಿ, ಪ್ಲಾನಿಂಗ್ ಆಗಲಿ, ಮತ್ತು ನೈಟ್ ಬೀಟ್ ಮಾಡೋದನ್ನು ಬೆಟರ್ ಆಗಿ ಮಾಡೋದ್ರಿಂದ ಬೆಸ್ಟ್ ಪೊಲೀಸಿಂಗ್ ಸರ್ವಿಸನ್ನು ಕೊಡ್ಬೋದಾಗಿದೆ. ಬೆಂಗಳೂರು ನಗರ ಪೊಲೀಸ್ ಸದಾ ನಿಮ್ಮ ಸೇವೆಯಲ್ಲಿ.